ಆತ್ಮೀಯರೇ ನಮಸ್ಕಾರ. ಕಳೆದ ವರ್ಷ ನಮ್ಮ ರೈತರು, ನಮ್ಮ ಅಳ್ನಾವರ ತಾಲೂಕಿನ ರೈತರು ಭತ್ತಕ್ಕಂಥೇಳಿ ಇನ್ಶೂರೆನ್ಸನ್ನು ತುಂಬಿದರು. ಭತ್ತ ನಮ್ದು ಹಾಳಾದರೆ, ಪೀಕ್ ಬರಗಾಲ ಏನಾದರೂ ಬಂದರೆ ಇನ್ಶೂರೆನ್ಸ್ ನಮ್ಗೆ ಸಿಗ್ತೈತೆ ಅಂಥೇಳಿ. ಬಟ್ ವಿಪರ್ಯಾಸ ಏನಾಗೈತೆ ಅಂದ್ರೆ, ಇಲಾಖೆ ಅಧಿಕಾರಿಗಳು ಒಂದು ಕೈಗೆ ಸುಣ್ಣ ಒಂದು ಕೈಗೆ ಬೆಣ್ಣೆ ಅಂತಾರಲ್ಲ, ಆ ಥರ ಮಾಡಿಬಿಟ್ಟಾರೆ. ಅಳ್ನಾವರ ತಾಲೂಕಿನಾಗ ಕಡಬಗಟ್ಟಿ ಪಂಚಾಯತಿ, ಅರೋಟಗಿ ಪಂಚಾಯತಿ ವ್ಯಾಪ್ತಿಯ ರೈತರಿಗೆ ಮಾತ್ರ ಇನ್ಶೂರೆನ್ಸ್ನ ಲಾಗು ಮಾಡ್ಯಾರ. ಮತ್ತು ಬೆಂಚಿ ಪಂಚಾಯತಿ ವ್ಯಾಪ್ತಿಯ ಮತ್ತು ಹೊನ್ನಾಪುರ ಪಂಚಾಯತಿ ವ್ಯಾಪ್ತಿಯ ರೈತರಿಗೆ ಇನ್ಶೂರೆನ್ಸ್ ಲಾಗು ಮಾಡಿಲ್ಲ. ಒಂದೇ ತಾಲೂಕಿನಾಗ ಭಾಳ ಅಂದ್ರೆ 10 ಕಿಲೋಮೀಟರ್ ಸರೌಂಡ್ ಅದಾವ ನಮ್ಮ ಹಳ್ಳಿಗಳು. ಒಬ್ರು ಸಿಗುತ್ತೆ, ಒಬ್ರು ಸಿಗೋದಿಲ್ಲ ಅಂತ ಹೇಳಿದ್ರೆ ಉಳಿದ ಬಾಕಿ ರೈತರು ಏನು ಮಾಡಬೇಕು? ತಾವು ಸರ್ವೆ ಮಾಡೋಕೆ ಇಲಾಖೆ ಅಧಿಕಾರಿಗಳು ಕೇಳಿದ್ರೆ ಸರ್ವೆ ಮಾಡೋಕೆ ಬಂದೇವ್ರಿ, ಅಲ್ಲಿ ಹಸಿರಿದೆ ಅಂತ ಹೇಳ್ತೀರಿ. ಬಟ್ ಉದಾಹರಣೆ ನಮ್ಮದೇ ಹೇಳ್ತೀನಿ. 1 ಎಕರೆ ಭತ್ತ ಹಾಕಿದ್ದೀವಿ, ಅದರಲ್ಲಿ ಸಿಕ್ಕಿರೋದು ಬರೀ 3 ಚೀಲ ಮಾತ್ರ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೋತೀನಿ, ರೈತರ ಪರ ಇರಿ. ರೈತರು ಇನ್ಶೂರೆನ್ಸಿಂದ ಏನು ದೊಡ್ಡ ಮನಿ ಬಂಗಲ ಕಟ್ಟೋದಿಲ್ಲ, ಏನು ಅಲ್ಪ ಸ್ವಲ್ಪ ಖರ್ಚಿಗೆ ಆಗ್ತದ ಆ ಹಣ. ಹಾಗಾಗಿ ಸರ್ಕಾರಕ್ಕೆ ನಾ ಇನ್ನೊಂದು ಸತಿ ಮನವಿ ಮಾಡ್ಕೋತೀನಿ, ಇನ್ನೊಂದು ಸತಿ ತಾವು ಹೊಲನ ವೀಕ್ಷಣೆ ಮಾಡಿರಿ, ಪೀಕನ್ನು ವೀಕ್ಷಣೆ ಮಾಡಿ ಇನ್ಶೂರೆನ್ಸ್ನ ಲಾಗು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ರೈತ ಅನ್ನದಾತ ಅಂತಾರೆ, ದೇಶದ ಕಣ್ಣು ಅಂತಾರೆ. ಅದನ್ನು ಬರೀ ಪೇಪರಲ್ಲಿ, ಟಿ ವಿಯಲ್ಲಿ ಅಷ್ಟೇ ಬೇಡ, ನಾವು ಅವ್ರು ಮಾಡಿ ತೋರಿಸೋಣ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್.